ಅಪ್ಪನಿಂದಾನೇ ಅದು. ನಾನೇನ್ ದೇವಸ್ಥಾನಕ್ಕೆ ಹೋಗ್ತೀನಿ. ಮೊದಲು ತುಂಬಾ ಸಿಟ್ಟು ಬರ್ತಿತ್ತು. ಇಲ್ಲಿ ಅಂದ್ರೆ ನಾನು 9 ಇಯರ್ಸ್ ಇಂದ ಎವ್ರಿ ಮಂತ್ ಹೋಗ್ತೇನೆ. ಸೊ ನಾನ್ ಹೀಗಾಗಿರೋದಕ್ಕೆ, ನಾನ್ ಪಾಸಿಟಿವ್ ಆಗಿರೋದಕ್ಕೆ, ನನ್ನ ಮುಖದಲ್ಲಿ ಯಾವಾಗ್ಲೂ ನಗು ಇರೋದಕ್ಕೆ, ನನ್ನ ಜನ ಇವತ್ತಿನವರೆಗೂ ನನ್ನ ವ್ಯಕ್ತಿತ್ವಕ್ಕೆ ಅಪ್ರಿಶಿಯೇಟ್ ಮಾಡ್ತಿರೋದಕ್ಕೆ ಎಲ್ಲದಕ್ಕೂ ಅಮ್ಮ ಕಾರಣ ಅನ್ಸುತ್ತೆ. 16ನೇ ವಾರದವರೆಗೂ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೆ ನಾನು. ದಟ್ ಇಸ್ ದಟ್ ಇವಾಗಿನವರೆಗೂ. ಬಟ್ ಹೊರಗೆ ಬರೋದಕ್ಕೆ ಕಾರಣ ಆಯ್ತಾ ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಇಲ್ಲ. ಹೊರಗೆ ಬರೋದಕ್ಕೆ ಕಾರಣ ನನ್ನ ವ್ಯಕ್ತಿತ್ವ ಅಂತ ಹೇಳ್ಬೋದು. ಬಟ್ ಆ ವ್ಯಕ್ತಿತ್ವಕ್ಕೂ ಒಂದ್ ಸಣ್ಣ ಮೈನಸ್ ಇರುತ್ತೆ. ವೇರ್ ಆ ಫಾರ್ಮ್ಯಾಟಿಂಗ್ ಮಾತ್ರ. ಬಿಗ್ ಬಾಸ್ ಅನ್ನೋ ಫಾರ್ಮ್ಯಾಟಿಂಗ್ ಮೈನಸ್ ಅದು, ನನ್ನ ಜೀವನಕ್ಕಲ್ಲ. ಹಲೋ ನಮಸ್ಕಾರ. ಸೆಲೆಬ್ರಿಟಿ ಟಾಕ್ ವಿತ್ ಪಬ್ಲಿಕ್ ನೆಕ್ಸ್ಟ್ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇರುವಂತಹ ಬಿಗ್ ಬಾಸ್ ಸೆಲೆಬ್ರಿಟಿ ಯಾರು ಅಂತ ಹೇಳಿದ್ರೆ ಗೌತಮಿ ಜಾಧವ್. ಸತ್ಯ ಮೂಲಕ ಪ್ರತಿಯೊಂದು ಮನೆಯಲ್ಲೂ ಕೂಡ ತನ್ನದೇ ಆಗಿರುವಂತಹ ಛಾಪನ್ನು ಮೂಡಿಸಿ ಪಾಸಿಟಿವಿಟಿಯಿಂದ ಎಲ್ರಿಗೂ ಕೂಡ ಮತ್ತಷ್ಟು ರೀಚ್ ಆಗಿರುವಂತಹ ಗೌತಮಿ ಜಾಧವ್ ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ನಾನು ಆರಾಮಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಮೊದಲಿಗೆ ನಾನು ಹೇಳಿದಾಗ ಸತ್ಯ ಮುಖೇನ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಂಬಾನೇ ಫೇಮಸ್ ಆದವರು ಗೌತಮಿ ಅವರು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟದ್ದು ಕೂಡ ಸತ್ಯ ಮುಖೇನ. ಅದೊಂದು ನಿಮ್ಮದು ರಗಡ್ ಲುಕ್ ಏನಿತ್ತು, ಆ ಲುಕ್ಕನ್ನು ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತೀರಾ. ಫಸ್ಟ್ ಡೇ ನೈಟ್ ಏನು, ಸೆಕೆಂಡ್ ಡೇ ನೈಟ್ ಏನು ತೆಗಿತೀರಾ. ಆದಮೇಲೆ ಯಾವ ರೀತಿ ಫೀಲ್ ಇತ್ತು? ಸತ್ಯನೇ ಇರಬೇಕಿತ್ತು ಅಂತ ಹೇಳಿ ಅನಿಸ್ತಾ, ಗೌತಮಿ ಪ್ಲೇ ಮಾಡಬೇಕು ಅಂತ ಹೇಳಿ ಅನಿಸ್ತಾ? ಇಲ್ಲ, ಅದೊಂದು ವ್ಯಕ್ತಿತ್ವಗಳ ಆಟ ಆಗಿರೋದ್ರಿಂದ ಗೌತಮಿ ಹೇಗಿದ್ದಾಳೆ ಹಾಗೆ ಕಾಣಿಸ್ಕೋಬೇಕು ಅನ್ನೋದಿತ್ತು. ಸೊ ಹಾಗಾಗಿ ಆ ಯೋಚನೆ ನನಗೆ ಬರಲಿಲ್ಲ. ಬಿಗ್ ಬಾಸ್ ಅನ್ನುವಂಥದ್ದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಮ್ಯಾಮ್. ಯಾವ ರೀತಿ ಒಪ್ಕೊಂಡ್ರಿ ಬಿಗ್ ಬಾಸ್? ಬಿಗ್ ಬಾಸ್ ಅಂದ್ರೆ ಫಸ್ಟ್ ಬಂದ ತಕ್ಷಣ ನಾನಾ ಅಂತ ಯೋಚನೆ ಮಾಡಿದ್ದೆ. ಬಿಕಾಸ್ ಅಲ್ಲಿ ಹೆಂಗಪ್ಪ ಅಂತ ನಮ್ಮೆಲ್ಲರಿಗೂ ಬಿಗ್ ಬಾಸ್ ಅಂದ ತಕ್ಷಣ ಜಗಳ ನೆನಪಾಗುತ್ತೆ ಫಸ್ಟು, ಅಥವಾ ಕಿರ್ಚಾಡಬೇಕು ಅಥವಾ ಜೋರಾಗಿ ಒಪಿನಿಯನ್ಸ್ ಹೇಳಬೇಕು ಅಂತ. ಗೌತಮಿ ಅದು ಯಾವುದೋ ಮಾಡದೇ ಇರೋ ಕಾರಣ ನಾನಾ ಅಂತ ಹೇಳಿ ಯೋಚನೆ ಮಾಡಿದ್ದೆ. ಬಟ್ ಒಂದು 2 ದಿನ ಆದಮೇಲೆ ಯಾಕೆ ನಾನು ಆಗಬಾರ್ದು, ಯಾಕೆ ನನ್ನಂಥ ವ್ಯಕ್ತಿತ್ವಗಳಿರಬಾರ್ದು, ಅದು ಎಲ್ಲಿವರೆಗೆ ಇರ್ತೀನಿ ನನಗೆ ಗೊತ್ತಿಲ್ಲ, ಪ್ರಯತ್ನ ಅಂತೂ ಮಾಡಬಹುದಲ್ಲ ಅಂತ ಹೇಳಿ ಓಕೆ ಅಂತ ಹೇಳಿದ್ದೆ. ಬಿಗ್ ಬಾಸ್ ಅಂತ ಬಂದಾಗ ಎಲ್ಲರೂ ಕೂಡ ಅಂದ್ಕೊಂಡಿದ್ದಿದೆ ಗೌತಮಿ ಅವರು ಟಾಪ್ 5 ಅಂತೂ ಇದ್ದೇ ಇಡ್ತಾರೆ. ಅವರು ಆಟ ಆಗಿರ್ಬೋದು ಅಂತ ಹೇಳಿದ್ರೆ, ಆಟ ಅಂತ ಬಂದಾಗ 100% ಕೊಡ್ತಾ ಇದ್ರು. ಯಾವುದೇ ಒಂದು ರಿಸ್ಕ್ ಆಗಿರ್ಬೋದು ತಗೊಳ್ತಾ ಇದ್ರು, ಎಕ್ಸೆಪ್ಟ್ ಮಾಡ್ತಾ ಇದ್ರು. ಐ ಹ್ಯಾವ್ ಟು ಡೂ, ಮಾಡ್ತೇನೆ ಅನ್ನುವಂಥ ಒಂದಿತ್ತು ಮ್ಯಾಮ್. ಈ ಧೈರ್ಯ ಆಗಿರ್ಬೋದು, ಕಾನ್ಫಿಡೆನ್ಸ್ ಸತ್ಯದಿಂದ ಬಂತ ಅಲ್ಲ ಗೌತಮಿ ಅವರು ಇರೋದೇ ಹೀಗೇನಾ? ಇಲ್ಲ, ಹೌದು. ಆ್ಯಕ್ಚುಲಿ ಕ್ರೆಡಿಟ್ ಇದು ಫಸ್ಟ್ ಟೈಮ್ ಯಾರೋ ನನಗೆ ಕೇಳಿದ್ದು. ಆ್ಯಸ್ ಗೌತಮಿ ನಾನು ಸ್ವಲ್ಪ ಕಡಿಮೆನೆ ಆ ಥರ ಮಾಡಿದ್ದೀನಿ. ಅಂದರೆ ಜಿಮ್ನಾಸ್ಟಿಕ್ಸ್ ಎಲ್ಲ ಮಾಡಿದ್ದೀನಿ. ಬಟ್ ಆ ಥರ ಫಿಸಿಕಲ್ ಟಾಸ್ಕ್ಗಳೆಲ್ಲ ಆಡಬಹುದು ಇಲ್ವೋ ಅನ್ನೋದೆಲ್ಲ ಕ್ವೆಶನ್ ಮಾರ್ಕ್ ಇತ್ತು. ಹೌದು, ನಾನು ಆ್ಯಕ್ಚುಲಿ ತುಂಬ ಚೆಂದ ಆಡಿದೆ ಅನ್ನೋದಾದರೆ, ಇಂಡೈರೆಕ್ಟ್ಲಿ ನನಗೆ ನಾನು ಮಾಡಿದಂಥ ಪಾತ್ರ ನನ್ನನ್ನು ಅಷ್ಟು ಸ್ಪೋರ್ಟಿವ್ ಮಾಡಿದೆ. ಇದು ನಂಗೆ ಫಸ್ಟ್ ಟೈಮ್ ಯಾರೋ ಕೇಳಿದ್ದು. ಎಲ್ಲ ಅದು ಮೆಂಟಲಿ ತುಂಬ ಆ ಪಾತ್ರ ಸ್ಟ್ರಾಂಗ್ ಮಾಡಿದ್ದಿದೆ. ಅದೇ ರೀತಿ ಯೋಚನೆ ಮಾಡಿ ಆ್ಯಕ್ಟ್ ಮಾಡಿದ್ರಿಂದ ಐ ಥಿಂಕ್ ಸಬ್ಕಾನ್ಷಿಯಸ್ಲಿ ಐ ವಾಸ್ ವೆರಿ ಸ್ಟ್ರಾಂಗ್ ಆ್ಯಸ್ ಸತ್ಯ. ಅದಿತ್ತು. ಸತ್ಯದಲ್ಲಿ ಒಂದು ಹುಡುಗಿ ಇದ್ರೂ ಕೂಡ ಹುಡುಗನ ಥರ ಆಗಿರುವಂಥ ಪಾತ್ರ, ಏನು ಬಂದರೂ ಕೂಡ ಮಾಡ್ತೇನೆ ಅನ್ನುವಂಥ ಒಂದು ಕೆಪಾಸಿಟಿ ಇರ್ಬೋದು, ಅವ್ರದ್ದು ಧೈರ್ಯ ಕೂಡ ಅಷ್ಟೇ ಇತ್ತು. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಏನಾದರೂ ಬಂದರೆ ಇದು ಗೌತಮಿ ಅವ್ರು ಇರ್ಬೋದು, ಕೀಳು ಮಾಡುವಂಥದ್ದು ಜಾಸ್ತಿ ಇತ್ತು ಬಿಗ್ ಬಾಸ್ ಮನೆಯಲ್ಲಿ. ಕಂಪೇರ್ಡ್ ಟು ಅದರ್ ಸೀಸನ್ ನೋಡಿದರೆ, ಒಬ್ಬರನ್ನು ದೂಡಿದ್ರೆ ಅವರೇ ಟಾಪ್ 5 ತನಕನೂ ಅವರು ಎಲ್ಲ ಇಡೀ ಸೀಸನ್ ತನಕ ದೂರೋದು ಅವರನ್ನೇ. ಎಲ್ಲೋ ಗೌತಮಿ ಅವರನ್ನು ಕೂಡ ಇದೇ ರೀತಿ ಎಲ್ಲೋ ಡೌನ್ ಮಾಡಿದ್ರು ಮನೆಯವರೆಲ್ಲ ಸೇರಿ ಅಂತ ಹೇಳಿ ಅನಿಸಿದ್ಯಾ ಯಾವುದಾದ್ರೂ ಮೂಮೆಂಟಲ್ಲಿ? ಇಲ್ಲ, ಡೌನ್ ಎಲ್ಲವೂ ಸಿಚುವೇಶನಲ್ ಆಗ್ತಿತ್ತು. ಇವಾಗ ಪಾಸಿಟಿವ್ ಅಂತ ನಾನು ಹೇಳ್ಬಿಟ್ಟಿದ್ದೆ. ಯಾವ ಟಾಪಿಕ್ ತೊಗೊಂಡ್ರೆ ನಾನೇ ಬರ್ತಿದ್ದೆ, ಅಥವಾ ಫ್ರೆಂಡ್ಶಿಪ್ ಅಂತ ನೋಡಿದಾಗ ಇವರಿಬ್ರು ಒಟ್ಟಿಗೆ ಇರ್ತಿದ್ರು ಅಂತ ಆ ಕಾನ್ಸೆಪ್ಟ್ಗಳಿಗೆ ನಮ್ಮನ್ನು ಕ್ಯಾಟಗರೈಸ್ ಮಾಡಿ ಹೇಳ್ತಾ ಇದ್ದಿದ್ದಂತೂ ಹೌದು. ಅದೆಲ್ಲ ಆಗುತ್ತೆ, ನಾವಲ್ಲಿ ಕೊಡಲೇಬೇಕು, ಕಾರಣಗಳು ಕೊಡಬೇಕು, ನಾಮಿನೇಟ್ ಮಾಡಬೇಕು, ಕಳಪೆ ಹೇಳಬೇಕು. ಸೊ ಅದು ಹಾಗೆ ಆಗತ್ತೆ. ಇಲ್ಲ ಅನ್ಸುತ್ತೆ, ಎಲಿಮಿನೇಟ್ ಆಗೋದಕ್ಕೆ ಆಗಿದೆಯೋ ಅಲ್ವೋ ಗೊತ್ತಿಲ್ಲ. ಬಟ್ 16 ವಾರದವರೆಗೂ ನಾನು ಅಲ್ಲಿವರೆಗೂ ಉಳ್ಕೊಳ್ಳೋದಕ್ಕೆ ಪಾಸಿಟಿವಿಟಿನೇ ನನಗೆ ತುಂಬ ಹೆಲ್ಪ್ ಮಾಡಿದೆ ಅಂತ. ಅದು ಆ್ಯಕ್ಚುಲಿ ಇಟ್ಸ್ ಅ ಟಫ್ ಜಾಬ್ ಒಳಗಡೆ ಉಳ್ಕೊಳ್ಳೋದು, ಇಲ್ಲ ಅಂತಲ್ಲ. ಅಲ್ಲಿ ಓನ್ಲಿ ವೆನ್ ಯು ಸರ್ವೈವ್ ದೇರ್ ಅಲ್ಲಿ ಗೊತ್ತಾಗುತ್ತೆ. ಆ ಕಷ್ಟಗಳಲ್ಲಿ ಪಾಸಿಟಿವ್ ಆಗಿದ್ದು ನನಗೆ ತುಂಬ ಹೆಲ್ಪ್ ಆಗಿದೆ. ಹೌದಾ, ಇಟ್ಸ್ ಓಕೆ, ಯಾರೋ ಏನೋ ಹೇಳಿದ್ರೆ ಇಟ್ಸ್ ಓಕೆ, ಅದು ಅವ್ರ ಪರ್ಸೆಪ್ಷನ್, ದಟ್ ಈಸ್ ಬೀಯಿಂಗ್ ಪಾಸಿಟಿವ್. ಈ ಟಾಸ್ಕ್ ಇದಿಷ್ಟು ಕಷ್ಟ ಇದೆ, ಬಟ್ ಯು ಕ್ಯಾನ್ ಡೂ ಇಟ್, ದಟ್ ಈಸ್ ಬೀಯಿಂಗ್ ಪಾಸಿಟಿವ್. ಅಥವಾ ಆಗಿದ್ದನ್ನೆಲ್ಲ ಮರೆತು ಕ್ಯಾರಿ ಫಾರ್ವರ್ಡ್ ಮಾಡಿದಿರ ಕೋಪ, ಸಿಟ್ಟು, ಮತ್ತೊಂದನ್ನೆಲ್ಲ, ದಟ್ ಈಸ್ ಬೀಯಿಂಗ್ ಪಾಸಿಟಿವ್. ಇದನ್ನು ನಾನು ಪಾಸಿಟಿವಿಟಿ ಅಂತ ಹೇಳೋದು. ಇದನ್ನೆಲ್ಲ ನಾನು ಮಾಡ್ಕೊಂಡು ಬಂದಿದ್ದಕ್ಕೆ 16ನೇ ವಾರದವರೆಗೂ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದ್ದೆ ನಾನು. ದಟ್ ಈಸ್ ದಟ್ ಇವಾಗಿನವರೆಗೂ. ಬಟ್ ಹೊರಗೆ ಬರೋದಕ್ಕೆ ಕಾರಣ ಆಯ್ತಾ ಅಂತ ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ಇಲ್ಲ. ಹೊರಗೆ ಬರೋದಕ್ಕೆ ಕಾರಣ ನನ್ನ ವ್ಯಕ್ತಿತ್ವ ಅಂತ ಹೇಳ್ಬೋದು.
ನನ್ನ ವ್ಯಕ್ತಿತ್ವನೇ ನನ್ನನ್ನು ಅಲ್ಲಿವರೆಗೂ ಕರ್ಕೊಂಡು ಹೋಗಿದ್ದು. ಬಟ್ ಆ ವ್ಯಕ್ತಿತ್ವಕ್ಕೂ ಒಂದು ಸಣ್ಣ ಮೈನಸ್ ಇರುತ್ತೆ. ವೇರ್ ಆ ಫಾರ್ಮ್ಯಾಟಿಗೆ ಮಾತ್ರ, ಬಿಗ್ ಬಾಸ್ ಅನ್ನೋ ಫಾರ್ಮ್ಯಾಟಿಗೆ ಮೈನಸ್, ಅದು ನನ್ನ ಜೀವನಕ್ಕಲ್ಲ. ಅದಕ್ಕೆ ಅಂತ ನೋಡಿದಾಗ ಕೆಲವೊಂದು ಅಲ್ಲಿ ಬೇಕಾಗಿರುವಂಥದ್ದು ನಾವು ಮಾಡಿಲ್ವೇನೋ. ಸೊ ದಟ್ ಇಸ್ ವೈ ಐ ಆಮ್ ಔಟ್ ದೇರ್. ಆ್ಯಂಡ್ ಇದನ್ನೆಲ್ಲ ಕನ್ಸಿಡರ್ ಮಾಡಿದಿರೋ ಪಕ್ಕಕ್ಕಿಟ್ಟರು ಅಮ್ಮ ಡಿಸೈಡ್ ಮಾಡಿದ್ದಾರೆ ನಾನು ಇಷ್ಟೇ ದಿನ ಇರಬೇಕು, ಹೋಗಬೇಕು, ಬರಬೇಕು ಅಂತ. ಅದನ್ನು ನಾನು ಪ್ರಶ್ನೆ ಮಾಡೋದಿಲ್ಲ ಯಾವತ್ತು. ಯೋಚನೆ ಮಾಡಿದಾಗ ಈ ಉತ್ತರಗಳು ಸಿಗಬಹುದೇನೋ ಅಷ್ಟೇ. ಸೊ ಐ ವಿಲ್ ನಾಟ್ ಕ್ವಶನ್. 16 ವೀಕ್ಸ್ ನನಗೆ ಅಂತ ಬರೆದಿದ್ರು ಅಮ್ಮ. ನಾನು ಖುಷಿಯಾಗಿ ಎದ್ದುಬಿಟ್ಟು ಹೊರಗಡೆ ಬಂದಿದ್ದೀನಿ. ಸೊ ಅದ್ರ ಬಗ್ಗೆ ಏನೂ ಬೇಜಾರಿಲ್ಲ ನನಗೆ. ನಿಮ್ಮ ಕ್ಯಾರೆಕ್ಟರ್ ಬದಲು ಪಾಸಿಟಿವಿಟಿಯನ್ನು ತುಂಬ ಕೀಳು ಮಾಡ್ತಾ ಇದ್ರು ಮ್ಯಾಮ್. ಯಾಕಾಗಿರ್ಬೋದು? ಗೌತಮಿ ಅವರು ಪಾಸಿಟಿವಿಟಿ ಆಗಿ ಇರಲಿಲ್ವಾ? ಅಲ್ಲ ಮುಖವಾಡ ಹಾಕಿದ್ರಾ? ಜನರು ಹೇಳುವಂಥ ಕ್ವಶನ್ ಇದು. ಹಂಗಿರೋದು ತುಂಬ ಕಷ್ಟ ಇದೆ. ಸೊ ಹಂಗೆ ಇರ್ತಿದ್ದೀನಿ ಅನ್ನೋದಾದರೆ ಅವ್ರಿಗೆಲ್ಲ ಒಂದು ಕ್ವಶನ್ ಮಾರ್ಕು. ಅವ್ರಿಗೆ ಆಗ್ತಿಲ್ಲ ಹಾಗಿರೋದಕ್ಕೆ. ಸೊ ನಾನು ಇದ್ದೀನಿ ಅನ್ನೋದಾದರೆ ಅದನ್ನು ಮುಖವಾಡ ಇರಬಹುದೇನೋ. ನಮಗೆ ಇದು ಯಾವುದೋ ಒಂದು ಮೂಮೆಂಟಲ್ಲಿ ಸಿಟ್ಟು ಬರ್ತಿದೆ, ಇವಳಿಗೆ ಯಾಕೆ ಬರೋದಿಲ್ಲ, ಇವಳೆಂತ ನಗ್ತಿದ್ದಾಳೆ, ಸ್ಮೈಲ್ ಹೆಂಗೆ ಮಾಡೋದು. ಇವಾಗ ಯಾರೋ ಒಬ್ರು ಫೇಕ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಂತರ ಯಾರು ರಿಯಾಕ್ಟ್ ಮಾಡಿ, ನೀನೇನು ಫೇಕ್ ಹೇಳ್ತೀಯ, ನೀನು ಯಾರು ಹೇಳೋದಕ್ಕೆ ಅಂತ ಅದು ಹಾರಿ ಬರೋರು ಅಂತ ಅನಿಸುತ್ತೆ. ಬಟ್ ನಾನೇನು ಮಾಡ್ತಿದ್ದೆ, ಸಿ ಎನಿಥಿಂಗ್ ಓನ್ಲಿ ವೆನ್ ಯು ಟೇಕ್ ಇಟ್, ಯು ಅಕ್ಸೆಪ್ಟಿಂಗ್ ಇಟ್ ಅಂತ. ಅಕ್ಸೆಪ್ಟ್ ಮಾಡಿದಾಗಷ್ಟೇ ನೀವು ಅದನ್ನು ತಗೋತಾ ಇದ್ದೀರಾ ಅಂತ. ತಗೊಂಡ್ರೆ ತಾನೇ ರಿಯಾಕ್ಟ್ ಮಾಡೋದು. ಸೊ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದೀರಾ ಅಂತ. ನೀವು ತಗೊಳ್ಳೇಬೇಡಿ. ನೀವು ಯಾರೋ ಒಬ್ರು ಫೇಕ್ ಹೇಳ್ತಿದ್ದಾರೆ ಅಂದರೆ ಗೊತ್ತಿಲ್ದಿರ ಹೇಳ್ತಿದ್ದಾರೆ, ಗೊತ್ತಿಲ್ದಿರ ಕಮೆಂಟ್ ಮಾಡ್ತಿದ್ದಾರೆ, ಇನ್ನೇನೋ ಆಗ್ತಿದೆ, ಅದು ರಿಯಾಕ್ಟ್ ಮಾಡಬೇಡಿ. ಅದು ಅಲ್ಲಿಗೆ ನ್ಯೂಟ್ರಲ್ ಆಗುತ್ತೆ. ಬಟ್ ಆ ಮನೇಲಿ ರಿಯಾಕ್ಟ್ ಮಾಡಬೇಕು, ಅದು ಬೇರೆ ಪ್ರಶ್ನೆ. ಬಟ್ ಮಾಡ್ದಿರಾ ನಾನು ನನ್ನ ವ್ಯಕ್ತಿತ್ವನ ಉಳಿಸ್ಕೊಂಡು ಅಲ್ಲಿವರೆಗೂ ಬಂದಿದ್ದೀನಿ ಅಂದರೆ ದಟ್ ಈಸ್ ಐ ಹ್ಯಾವ್ ಡಿಡ್ ಅ ಗುಡ್ ಜಾಬ್. ಮ್ಯಾಮ್, ನೀವು ಬಿಗ್ ಬಾಸ್ ಮನೇಲೂ ಕೂಡ ಇದ್ದಾಗ ಅಷ್ಟೇ, ನಾನು ಆಗಲೇ ಹೇಳಿದಾಗೆ ಕಾಮ್ ಆ್ಯಂಡ್ ಕಂಪೋಸ್ ಆಗಿದ್ರಿ. ಯಾರು ಏನು ಹೇಳಿದ್ರು ಕೂಡ ಆಯ್ತು ಹೇಳ್ತಾ ಇದ್ದಾರೆ, ಓಕೆ ಗೋ ವಿತ್ ಫ್ಲೋ ಥರ ಹೋಗ್ತಾ ಇದ್ದಿ. 16 ವಾರಗಳ ತನಕ ಬಂದಾಗಿದೆ. ಸೊ ಇಷ್ಟು ನಿಮ್ಮ ಹತ್ರ ಪಾಸಿಟಿವಿಟಿ ಆಗಿರ್ಬೋದು, ಅಲ್ಲ ಇಷ್ಟೊಂದು ಕಂಟ್ರೋಲ್ನೆಸ್ ಆಗಿರ್ಬೋದು, ಇದೆಲ್ಲ ಈಗ ಹೇಗೆ ಮ್ಯಾಮ್? ಅಮ್ಮನಿಂದನೇ ಅದು. ನಾನೇನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಮೊದಲು ತುಂಬ ಸಿಟ್ಟು ಬರ್ತಿತ್ತು. ಈಗಲೇ ಸಿಟ್ಟು ಬರೋದಿಲ್ಲ ಅಂತಲ್ಲ, ಬಟ್ ಐ ನೋ ಹೌ ಟು ಕಂಟ್ರೋಲ್, ಐ ನೋ ಹೌ ಟು ಪ್ರೆಸೆಂಟ್, ಯಾವ ವಿಷಯದಲ್ಲಿ ಯಾವಾಗ ಎಷ್ಟು ಸಿಟ್ಟು ಮಾಡ್ಕೋಬೇಕು, ಇದನ್ನೆಲ್ಲ ಕಂಟ್ರೋಲ್ಡ್ ಇದರಲ್ಲೇ ಇರೋದು. ಇಲ್ಲ ಅಲ್ಲಿ ಕೆಲವೊಬ್ರು ಇವಾಗ ರಜತ್ ಅವ್ರು ತೊಗೊಂಡ್ರೆ ಸಿಟ್ನಲ್ಲಿ ಏನೋ ಮಾತಾಡ್ಬಿಡ್ತಾರೆ, ತಪ್ಪಾಗುತ್ತೆ, ಆಮೇಲೆ ರಿಗ್ರೆಟ್ ಮಾಡ್ತಾರೆ. ಬಟ್ ನನಗೆ ಸಿಟ್ನಲ್ಲಿ ನನಗೆ ಮಾತು ಬಂದರೂ ನಾನು ಮಾತಾಡೋದಿಲ್ಲ, ಬಿಕಾಸ್ ಐ ಕಂಟ್ರೋಲ್. ಸೊ ಇದೆಲ್ಲ ನಾವು ಕೋಪದಲ್ಲೇ ತಪ್ಪುಗಳಾಗ್ಬಿಡುತ್ತೆ. ಆ ತಪ್ಪು ಮಾಡಿ ನಾನು ಮನೆಯಿಂದ ಯಾವಾಗ ಹೊರಗೆ ಬರ್ತೀನೋ ಹಿಂತಿರುಗಿ ನೋಡಿದಾಗ ಅಂತ ತಪ್ಪೆಲ್ಲ ಮಾಡಿದ್ದೀನಲ್ಲ ಅನ್ಕೊಳ್ಳೋದಕ್ಕಿನ್ನ ಅವ್ರು ಯಾರೋ ಏನೋ ಹೇಳೋದೇ ಓಕೆ ಅನಿಸುತ್ತೆ. ನಾನೇನೋ ಹೇಳಿ ನನ್ನ ಬಗ್ಗೆ ನಾನು ಬೇಜಾರು ಮಾಡ್ಕೊಳ್ಳೋದಕ್ಕಿನ್ನ. ಸೊ ಆನ್ ದ್ಯಾಟ್ ನೋಟ್ ಐ ವಾಸ್ ಒಂದು ಕಂಟ್ರೋಲ್ಡ್ ಬಿಹೇವಿಯರಲ್ಲೇ ಇದ್ದೆ ನಾನು. ಬಿಗ್ ಬಾಸ್ ಮಲ್ಲಿ ಟಾಸ್ಕ್ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ಗೌತಮಿ ಅವರು ಮುಂದೆ ಎಲ್ರಿಗೂ ಕೂಡ ಕಾಣ್ತಾ ಇದ್ರು. ಇದು ಅಮ್ಮನ ಸೀಕ್ರೆಟ್ ಏನು ಮ್ಯಾಮ್? ಎಲ್ಲಿ ಅಮ್ಮ? ಯಾವ ದೇವಸ್ಥಾನ ಇದು? BC ರೋಡ್ನಲ್ಲಿ ವನದುರ್ಗ ದೇವಸ್ಥಾನ. ನಮಗೆ ಬಂಟ್ವಾಳ, ಬೇಸಿಕ್ಲಿ ಮಂಗಳೂರ್ಕಿನ್ನ ತುಂಬ ಹಿಂದೆನೇ ಬರುತ್ತೆ, 25 ಕಿಲೋಮೀಟರ್ಸ್ ಹಿಂದೆನೇ ಬರುತ್ತೆ. ಇಲ್ಲಿ ಅಂದರೆ ನಾನು 9 ಇಯರ್ಸಿಂದ ಎವ್ರಿ ಮಂತ್ ಹೋಗ್ತೇನೆ. ಸೊ ನಾನು ಹೀಗಾಗಿರೋದಕ್ಕೆ, ನಾನು ಪಾಸಿಟಿವ್ ಆಗಿರೋದಕ್ಕೆ, ನನ್ನ ಮುಖದಲ್ಲಿ ಯಾವಾಗಲೂ ನಗು ಇರೋದಕ್ಕೆ, ನನ್ನ ಜನ ಇವತ್ತಿನವರೆಗೂ ನನ್ನ ವ್ಯಕ್ತಿತ್ವಕ್ಕೆ ಅಪ್ರಿಷಿಯೇಟ್ ಮಾಡ್ತಿರೋದಕ್ಕೆ ಎಲ್ಲದಕ್ಕೂ ಅಮ್ಮ ಕಾರಣ ಅನಿಸುತ್ತೇನು ಪಕ್ಕ, ಅದು ಕನ್ಫರ್ಮ್. ಸೊ ದ್ಯಾಟ್ ನೋಟ್ ಎಲ್ಲವೂ ಅಮ್ಮನಿಂದಾನೆ. ಗೌತಮಿ ಅವರು ಮೂಲತಃ ಬೆಂಗಳೂರಿನವ್ರು ಅಂತಲೇ ಹೇಳ್ಬೋದು. ಬೆಂಗಳೂರಿಗೂ ಈ ಬಂಟ್ವಾಳ BC ರೋಡ್ಗೂ ಕನೆಕ್ಟಿವಿಟಿ ಯಾವ ರೀತಿ ಬೆಳೀತು ಅಂತ ಹೇಳಿ. ಋಣನ ಅಂತ, ಇಲ್ಲಿಂದ ನಾ ಬೆಂಗಳೂರಿನಲ್ಲಿ ದೇವಸ್ಥಾನಕ್ಕೆ ಹೋಗೋದು ಕಡಿಮೆ, ಬಹಳ ಕಡಿಮೆ. ಅಲ್ಲಿ ಹೋಗ್ತೀನಿ ನಾನು, ಇಲ್ಲಿಂದ ಅಲ್ಲಿವರೆಗೂ ಪ್ರತಿ ತಿಂಗಳು ಹೋಗ್ಬಿಟ್ಟು ಬರ್ತೀನಿ. ಸೊ 350 ಕಿಲೋಮೀಟರ್. ನನಗೆ ನನ್ನ ಫ್ರೆಂಡ್ ಮೂಲಕ ಪರಿಚಯ ಆದಂಥ ದೇವಸ್ಥಾನ ಇದು, ಕೃತಿಕಾ ರವೀಂದ್ರ ಅನ್ನೋರ ಮೂಲಕ. ಅವ್ರು ನನಗಿನ್ನ ಮುಂಚೆಯಿಂದ ಹೋಗ್ತಿದ್ರು. ಸೊ ನಾನು ಅಲ್ಲಿ ಹೋಗೋದಕ್ಕೆ ಶುರು ಮಾಡ್ತೀನಿ. ಫಸ್ಟ್ ಟೈಮ್ ಹೋದಾಗಲೇ ನನಗೆ ತುಂಬ ಖುಷಿ ಆಗುತ್ತೆ. ಅಲ್ಲಿಯ ವೈಬ್ ಗೊತ್ತಾಗುತ್ತೆ. ಅಲ್ಲಿಂದ ಫಸ್ಟ್ ಡೇಯಿಂದ ಇವತ್ತಿನವರೆಗೂ ನನ್ನ ಜೀವನದಲ್ಲಿ ಗ್ರೋತೇ ಆಗಿರೋದು. ಇಟ್ಸ್ ಬೀನ್ ದೇವ್ರನ್ನ ನಂಬಿದಾಗ ಅದು ಗ್ರೋತ್ ಸ್ಲೋ ಇರ್ಬೋದು, ಬಟ್ ಕನ್ಸಿಸ್ಟೆನ್ಸಿ ಇರುತ್ತೆ, ಡೆಫಿನೆಟ್ಲಿ ಗ್ರೋ ಇರುತ್ತೆ. ಹಾಂ. ಸೊ ನನಗೆ ತುಂಬ ಖುಷಿಯಾಗಿದೆ, ತುಂಬ ಸಿಕ್ಕಿದೆ ಆ ಜಾಗದಿಂದ, ಅಮ್ಮನಿಂದ. ಸೊ
ಸೊ ಅದು ನನ್ನ ಲೈಫ್ ಲಾಂಗ್ ಅಮ್ಮಂಗೆ ನಡ್ಕೊಳ್ಳೋದು. ನಾನು ನನ್ನ ಲೈಫ್ ಲಾಂಗ್, ನನ್ನ ಕೊನೆ ಉಸಿರಿರೋವರೆಗೂ ಅವ್ರ ಮಗಳಾಗೇ ಇರ್ತೀನಿ. ಇನ್ನೊಂದು ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಬೆಳಗ್ಗೆ ಎದ್ದ ತಕ್ಷಣ ಗೌತಮಿ ಅವರು ಒಂದು ಪ್ರಸಾದ ಇಟ್ಕೊಳ್ತಾ ಇದ್ರು. ಇಲ್ಲಿಂದಲೇ ತಗೊಂಡು ಹೋಗಿದ್ರ ಅಮ್ಮನ ಪ್ರಸಾದ. ಹೌದೌದು, ಅದು ತಗೊಂಡು ಹೋಗಿದ್ದೆ ನಾನು. ಎಲ್ರಿಗೂ ಟಾಸ್ಕ್ ನಾಮಿನೇಷನ್ ಅಲ್ಲೂ ನಾನು ಹೋಗ್ತೀನೋ ಬಿಡ್ತೀನೋ ಎಲ್ಲರೂ. ಇಲ್ಲ ಪಾಪ, ಇಲ್ಲ, ಅವ್ರು ಒಂದೇ ಸತಿ ನಾನು ನಾಮಿನೇಷನ್ ಮಿಡ್ವಿಕ್ ನಾಮಿನೇಷನ್ಸ್ ಅಲ್ಲಿ ಅವರನ್ನ ಇಟ್ಟಿರೋದು. ಅವರಿಗೆ ನಾನು ಕುಂಕುಮ ಇಟ್ಟಿದ್ದು. ಇಲ್ಲಿ ಹೊರಗಡೆಯಿಂದ ಎಲ್ಲ ನಾನೇ ಬರ್ಬೋದು ಅಂತ ನಾನು ಬೇರೆ ಪಾಪ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಇಟ್ಕೊಂಡು ಬಂದಿದ್ದೀನಿ ಅಲ್ಲಿ. ನಂಗೆ ಆಮೇಲೆ ಗೊತ್ತಾಗಿದ್ದದು. ಬಟ್ ಅದನ್ನೆಲ್ಲ ಮಾಡ್ತಿದ್ದೆ. ಏನು ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಯಾರಿಗಾದ್ರೂ ಆಗಲಿ, ಅವತ್ತು ಹೊರಗಡೆ ಬರ್ತೀವೋ ಇನ್ಯಾವತ್ತು ಬರ್ತೀವೋ, ಒಳ್ಳೇದಾಗೋದು ಯಾವಾಗ ಎಲ್ಲಾದ್ರೂ ಆಗಲಿ. ಇಟ್ ಇಸ್ ಆಲ್ ಐ ಥಿಂಕ್ ದಟ್ ಇಸ್ ಹೌ ವಿ ಹ್ಯಾವ್ ಟು ಥಿಂಕ್ ಅನ್ಸುತ್ತೆ. ಬಿಗ್ ಬಾಸ್ ಮನೇಲಿ ಒಂದು ಟಾಸ್ಕ್ ಇರುತ್ತೆ, ನಿಮ್ಗೆ ಇಷ್ಟ ಆಗಿರುವಂಥ ಉಡುಗೊರೆಯನ್ನು ನೀವು ಯಾರಿಗಾದ್ರೂ ಕೊಡಬೇಕು ಅಂತ ಹೇಳಿ. ಅದರಲ್ಲೂ ಕೂಡ ನಿಮ್ಗೆ ಇಷ್ಟವಾಗಿರುವಂಥ ಅಮ್ಮನ ರಕ್ಷೆಯನ್ನೇ ನೀವು ಮಂಜು ಅವರಿಗೆ ಕೊಡ್ತೀರಾ ಮ್ಯಾಮ್. ಯಾಕಿದು? ಸಿ, ಅಲ್ಲಿ ಥ್ರೂ ಔಟ್ ಇದ್ದಾಗ ಪ್ರತಿದಿನ ಬಂದು ಕುಂಕುಮ ಇಡಿಸ್ಕೊತಾ ಇದ್ರು. ನಾನು ನಂಬ್ತಾ ಇದ್ದೆ, ಯಾವತ್ತೂ ಅವ್ರ ಅಮ್ಮನ ನೋಡಿಲ್ಲ, ಅಲ್ಲಿ ದೇವಸ್ಥಾನಕ್ಕೆ ಬಂದಿಲ್ಲ. ನಾನೇನು ಹೇಳ್ತಿದ್ದೆ ಅದ್ರ ಮೇಲೆ ಅಮ್ಮನ್ನ ತುಂಬ ನಂಬ್ತಿದ್ರು, ಖುಷಿ ಪಡ್ತಿದ್ರು. ಸೊ ಹಾಗಾಗಿ ಕುಂಕುಮ ಇಟ್ಟಿದ್ದಿದೆ. ಎಷ್ಟೋ ಟಾಸ್ಕ್ಗಳು ಹೋಗೋಕೆ ಮುಂಚೆ ಕುಂಕುಮ ಇಟ್ಟು ನಾವು ಗೆದ್ದಿದ್ದಿದೆ. ಸೊ ಆ ಖುಷಿ ಒಂದಿತ್ತು. ಆ್ಯಂಡ್ ನನಗೇನೆಲ್ಲ ಒಳ್ಳೇದಾಗಿದೆ ಅಮ್ಮನಿಂದನೇ ಆಗಿದೆ. ಸೊ ಅಲ್ಲಿ ನಾನು ಯಾರಿಗೂ ಗಿಫ್ಟ್ ಕೊಡ್ತೀನಿ ಅನ್ನೋದಾದರೆ, ಒಂದು ಒಳ್ಳೇದಾಗೋದಕ್ಕೆ ಕೊಡಬೇಕು ಅಂದರೆ ಅಲ್ಟಿಮೇಟ್ ಥಿಂಗ್ ಇಸ್ ನನಗೆ ಅಮ್ಮನ ಪ್ರಸಾದ. ಸೊ ಅಮ್ಮನ ಪ್ರಸಾದ ಕೊಟ್ಟು ನಾನು ಆಲ್ ದ ವೆರಿ ಬೆಸ್ಟ್ ಹೇಳಿ ವಿಶ್ ಮಾಡಿದ್ದಿದೆ. ಒಂದು ಮೇಕಪ್ ಸ್ಪಾಂಜ್ ಕೊಡ್ತೀನಿ. ಅವ್ರಿಗೆ ಅವ್ರ ಜೀವನದಲ್ಲಿ ನೆಕ್ಸ್ಟ್ ಅಂದರೆ ಕೆಲಸ ಮಾತ್ರ ತಲೆಯಲ್ಲಿರೋದು ಮೇಜರ್ಲಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನಾನು ಒಳ್ಳೆ ಕೆಲಸ ಮಾಡಬೇಕು ಅಂತ. ಸೊ ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಕೆಲಸಗಳಿಗೂ ಒಳ್ಳೇದಾಗಲಿ ಅಂತ ಹೇಳಿ ಅದೆರಡು ಇದನ್ನು ಕೊಡ್ತೀನಿ, ನಾನು ಗಿಫ್ಟ್ ಕೊಡ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ನಮಗೊಂದು ಒಳ್ಳೆ ರೀತಿಯ ಫ್ರೆಂಡ್ಶಿಪ್ಪನ್ನು ನಾವು ಮೊದಲೊಂದು 3-4-5 ವಾರಗಳ ಕಾಲ ನೋಡಿದ್ವಿ. ನೀವು ಆದಮೇಲೆ ಮೋಕ್ಷಿತಾ, ಅದೇ ರೀತಿ ಮಂಜು ಅವ್ರದ್ದು ಒಳ್ಳೆ ಒಂದು ಬಾಂಡಿಂಗ್ ಇತ್ತು. ಯಾವ ರೀತಿ ಇದು ಬಿರುಕು ಬಂತು? ಆಟದಲ್ಲಿ ಅಷ್ಟೇ ಅದು. ಈಗೇನು ಮೋಕ್ಷಿತಾ ಅವ್ರು ಸಪ್ರೇಟ್ ಆಗೋದಕ್ಕೆ ಕಾರಣ, ಒಂದು ಅವರಿಬ್ಬರ ಮಧ್ಯೆ, ಮಂಜು ಮತ್ತು ಅವರಿಬ್ಬರ ಮಧ್ಯೆ ಜಗಳ ಆಗ್ತಾ ಇರುತ್ತೆ. ಅದನ್ನು ನಾನು ಸರಿ ಮಾಡೋಕ್ಕೆ ನೋಡ್ತೀನಿ. ಆ ವಿಚಾರವಾಗಿ ನಾನೇ ಆಗಿತ್ತು, ಆ್ಯಕ್ಚುಲಿ ನಾನೇ ಆಗಿದ್ದು, ಅದು ಗೊತ್ತು ನನಗೆ. ಅಲ್ಲಿ ನಾನು ಮೋಕ್ಷಿತಾ ಅವ್ರಿಗೆ ಎಷ್ಟೋ ಜಾಗದಲ್ಲಿ ಸಮಾಧಾನ ಮಾಡೋದಕ್ಕೆ ಹೋಗ್ತಿರ್ತೀನಿ. ಅಟ್ ದ ಸೇಮ್ ಟೈಮ್ ಮಂಜು ಅವ್ರಿಗೂ ಮಾಡಿದ್ದೀನಿ. ಬಟ್ ಮೋಕ್ಷಿತಾ ಅವ್ರಿಗೆ ಅನಿಸಿದ್ದು ನನ್ನ ಯೋಚನೆಗಳನ್ನು ಅವ್ರ ತಲೆಗೆ ಹಾಕ್ತಿದ್ದೀನಿ, ಅವರ ರೀತಿಯಲ್ಲಿ ಅವ್ರನ್ನ ಯೋಚನೆ ಮಾಡೋದಕ್ಕೆ ಬಿಡ್ತಿಲ್ಲ ಅಂತ. ಆ ಮಾತು ಬಂದ ತಕ್ಷಣ ದಟ್ ಇಸ್ ವೇರ್ ಐ ಸ್ಟಾಪ್ ಗಿವಿಂಗ್ ಸಜೆಷನ್. ಅಲ್ಲಿಂದ ಬಿಟ್ಬಿಡ್ತೀನಿ. ಸೊ ಸಜೆಷನ್ಸ್ ಕೊಡೋದಕ್ಕೆ ನಿಲ್ಲಿಸಿದಾಗ ಅದು ಗ್ರ್ಯಾಜುಯಲಿ ಡಿಸ್ಟೆನ್ಸ್ ಆಗಿದೆ. ಹೌದು, ಯಾವತ್ತೂ ಜಗಳ ಆಡಿಲ್ಲ ನಾವು, ಡಿಸ್ಟೆನ್ಸ್ ಆಯಿತು. ಬಟ್ ಕಡೆಗೆ ಬರ್ತಾ ಒಂದು ಆಗ್ತಿದ್ವಿ. ದಟ್ ಇಸ್ ಬಿಕಾಸ್ ಮುಗ್ದೋಗ್ತಾ ಇದೆ, ಆ ಕಂಪ್ಲೀಟ್ ಪ್ರೋಸೆಸ್ಸು ಮುಗ್ದೋಗ್ತಾ ಇದೆ. ಮತ್ತೆ ನಾವು ಆ ರೀತಿ ಒಟ್ಟಿಗಿರೋದಕ್ಕಾಗೋದಿಲ್ಲ. ಹೊರಗಡೆ ಬಂದು ಎಷ್ಟೇ ಮಾತಾಡ್ದಿರ ಇರಲಿ, ಒಟ್ಟಿಗಿರೋದಕ್ಕಾಗೋದಿಲ್ಲ. ಹಾಗಾಗಿ ಇಟ್ಸ್ ಓಕೆ, ಎಲ್ಲವೂ ಮರೆತು ಮಾತಾಡೋಣ ಅಂತ ಮಾತಾಡಿದ್ದಿದೆ. ಐ ಥಿಂಕ್ ಫ್ರೆಂಡ್ಶಿಪ್ಪಲ್ಲಿ ಅದೆಲ್ಲವೂ ಆಗುತ್ತೆ. ಜಗಳ ಆಡಬೇಕು, ಅಳಬೇಕು, ಬೈಕೋಬೇಕು, ಸಮಾಧಾನ ಆಗಬೇಕು, ಎಲ್ಲ ಆಗುತ್ತೆ. ಚೈತ್ರ ಕುಂದಾಪುರ ಅಂತ ಹೇಳಿ ಬಂದಾಗ ಅವರು ಕೂಡ ನಿಮ್ಮ ಜೊತೆ 1-2 ದಿನ ಮಾತು ಬಿಟ್ಟಿದ್ದಿದೆ. ಇದು ನನಗೆ ನೆನಪಾಗ್ತಿಲ್ಲ. ಬಟ್ ಚೈತ್ರ ಅವ್ರ ಬಗ್ಗೆ ಏನಿಲ್ಲ, ಒಂದು ಎಕ್ಸ್ಟ್ರೀಮ್ ಬಿಹೇವಿಯರ್ಸ್ ಇರುವಂಥ ವ್ಯಕ್ತಿ ಅವರು. ಅವ್ರ ಮಗು ಥರ ಆಡಿರೋದು ನೋಡಿದ್ದೀನಿ. ಶಿ ಈಸ್ ಅ ಫೈರ್ ಬ್ರ್ಯಾಂಡು. ಅವ್ರು ಕೆಂಡ ಕೋಪ ಮಾಡ್ಕೊಂಡಿರೋದನ್ನು ನೋಡಿದ್ದೀನಿ. ಅವರ ಆಧ್ಯಾತ್ಮ ಜರ್ನಿ ನೋಡಿದ್ದೀನಿ. ಏನು ಅದು ಅವ್ರು ಇರೋವಂಥ ರೀತಿ, ಅವರು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವರು ಚೆಂದ ಆಟ ಆಡಿದ್ರು, ಅವ್ರದ್ದೇ ರೀತಿಯಾದಲ್ಲಿ ಆಟ ಆಡಿದ್ರು. ಶಿ ಇಸ್ ಅ ಗುಡ್ ಪ್ಲೇಯರ್ದು. ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ತರದೊಂದು ಕ್ಯಾರೆಕ್ಟರ್ ಇಲ್ಲ ಅಂತ ಇದ್ರೆ ಯಾರು ಇರ್ಬಹುದಿತ್ತು? ಗೌತಮಿಯನ್ನು ರಿಪ್ಲೇಸ್ ಮನೇಲಲ್ಲ, ಇಲ್ಲಿ ಹೊರಗಡೆನೂ ನಿಮ್ಗೆ ಸಿಗ್ಲಿಕ್ಕೆ ಬಹಳ ಕಷ್ಟ ಇದೆ. ಸಿಕ್ಕಿದ್ರೆ ದಯವಿಟ್ಟು ನನ್ನ ಕರ್ಕೊಂಬಂದು ಮೀಟ್ ಮಾಡಿಸಿ. ಕಷ್ಟ. ಹೌದು, ನಂಗೆ ಭೇಟಿ ಮಾಡಿದವರೆಲ್ಲ ಹೇಳ್ತಾರೆ ಯೂನಿಕ್ ಪೀಸ್ ನೀನು ಅಂತ ಹೇಳಿ. ನನ್ನ ಗಂಡ ಸಹ ಹೇಳಲಿಕ್ಕಿದೆ ಇದು. ಅಪ್ಪ, ನಿನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ, ಯೂನಿಕ್ ಪೀಸ್ ನೀನು ಅಂತ ಹೇಳಲಿಕ್ಕಿದೆ. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇನ್ನೂ ಅಲ್ಲ, ಎಲ್ಲಿ ನೋಡಿದ್ರೆ ಗೌತಮಿ ತರ ಒಂದು ಪೀಸ್ ಸಿಗ್ಲಿಕ್ಕಿಲ್ಲ. ನಿಮ್ಗೆ ನೋಡಿದ್ರ ಬಿಗ್ ಬಾಸ್? ನಿಮ್ಗೆ ಅನ್ಸುತ್ತಾ? ಯಾರಾದ್ರು ಗೊತ್ತಾ ನಂತರ ಸಿಮಿಲರ್ ಆಗಿ? ಇಲ್ಲ ಅಲ್ಲ. ಹೆಂಗಪ್ಪ, ಅದಕ್ಕೆ ಅವ್ರಿಗೆ ಬೇರೆಯವ್ರಿಗೆಲ್ಲ ಅನ್ಸುತ್ತೆ ಫೇಕ್ ಇದು, ಇದೇನು ಮೇಡಪ್ಪ, ಇದು ಇಂಥವ್ರು ಇಲ್ಲವಲ್ಲ ಪ್ರಪಂಚದಲ್ಲಿ ಅನ್ನೋ ಫೀಲಿಂಗು. ಬಟ್ ಇರ್ತಾರಿಲ್ಲ ಅಂತಲ್ಲ. ನೀವು ಯಾವಾಗ ಅಧ್ಯಾತ್ಮದ ಕಡೆ ಅಥವಾ ದೇವ್ರನ್ನ ಈ 9-10 ವರ್ಷದಿಂದ ಹಂಗೆ ನಂಬ್ತಾ ಬರ್ತೀರಾ, ಅದು ಎಗೇನ್ ಶರಣಾಗತಿ ಬೇಕು. ಸುಮ್ಮನೆ ನಂಬೋದೆಲ್ಲ ಆಗೋದಿಲ್ಲ. ಮತ್ತೆ ಏನೋ ಆಗದೆ ಇದ್ದಾಗ ದೇವ್ರನ್ನೇ ಬ್ಲೇಮ್ ಮಾಡಕ್ಕೆ ಶುರು ಮಾಡೋದು, ಇದೆಲ್ಲ ಆಗೋದಿಲ್ಲ. ಕಂಪ್ಲೀಟಾಗಿ ನೀವು ಯಾವಾಗ ನಂಬ್ತೀರಾ ಅದು ಹಂಗಾಗುತ್ತೆ. ಆ್ಯಂಡ್ ಮೇ ಬಿ ಇಟ್ ಇಸ್ ಅವ್ರು ಕೊಟ್ಟಂಥ
ಶಕ್ತಿ ಅನ್ಸುತ್ತೆ. ಅಲ್ಲಿ ಪ್ರತಿಯೊಂದನ್ನು ಸ್ಮೈಲ್ ಮಾಡಿ ತಗೊಂಡಿದ್ದು. ಇಲ್ಲ ಅಂದ್ರೆ ನಾನು ಅಲ್ಲಿ ಹತ್ತಿದ್ದಲ್ಲ ಇನ್ನ ಜಾಸ್ತಿ ಹೇಳಕ್ ಶುರು ಮಾಡ್ತಿದ್ದೆ ಅನ್ಸುತ್ತೆ. ಏನ್ ಎಪಿಸೋಡ್ಗಳಲ್ಲಿ ಏನ್ ಕಂಡಿದೆ ಇನ್ನ ಜಾಸ್ತಿ ಹೇಳ್ತಿದ್ದೆ ಅನ್ಸುತ್ತೆ.